ಲಾಸ್ಟಿಗೆ ನಾವು ಮೆಡಿಟೇಷನ್ ಕಡೆ ಬರೋಣ. ಧ್ಯಾನ ಬಹಳಷ್ಟು ಸಮಸ್ಯೆಗಳಿಗೆ, ಹೆಲ್ತ್ ಆ್ಯಂಡ್ ಮೆಂಟಲ್ ಇಶ್ಯೂಸಿಗೆ ಮೆಡಿಟೇಷನ್ ಇಸ್ ದ ಕೀ ಅಂತ ಹೇಳ್ತಾರೆ. ಅಂದರೆ ಅದರಿಂದ ಆಚೆ ಬರಬೇಕು ಅಂದರೆ ಧ್ಯಾನದ ಕಡೆ ಹೋಗಿ ಅಂತ. ಈಗ ಬಹಳಷ್ಟು IT ಕಂಪನೀಸ್ ಕೂಡ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇವೆ. ಕೆಲವೊಂದು ಸೆಷನ್ಸನ್ನು ಬೇರೆಯವ್ರನ್ನ ಕರೆಸಿ ಸೆಷನ್ಸ್ ಕೊಡಿಸ್ತಾ ಇದ್ದಾರೆ. ಎಷ್ಟು ಮುಖ್ಯ ಧ್ಯಾನ, ಮೆಡಿಟೇಷನ್ ಅಥವಾ ಪ್ರಾಣಾಯಾಮಕ್ಕೆ ಬರೋಣ. ಪ್ರಾಣಾಯಾಮ ಎಷ್ಟು ಮುಖ್ಯ ಇವತ್ತಿನ ಲೈಫ್ ಸ್ಟೈಲನ್ನು ಎದುರಿಸೋದಕ್ಕೆ? ಸೊ ಖಂಡಿತ. ಈಗ ಮನಸ್ಸು, ಈಗ ನಾವೇನು ಅಂತ ನೋಡಿದಾಗ ಒಂದು ಬಾಡಿ, ಮೈಂಡ್, ಎರಡು ಪಾರ್ಟ್ ಇರುತ್ತೆ. ಬಾಡಿನೇ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟೇ ಚೆನ್ನಾಗಿ ಮೈಂಡನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟು, ಎಕ್ಸಸೈಸು, ಸ್ಲೀಪ್ ಇರ್ಬೋದು, ಬಾಡಿಗಂತೂ ಬೇಕೇ ಬೇಕು ಅದು ರಿಕವರ್ ಆಗೋದಕ್ಕೆ ಅಂತ. ಬಾಡಿ ಚೆನ್ನಾಗಿದೆ, ಮೈಂಡ್ ಚೆನ್ನಾಗಿಲ್ಲ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಮೈಂಡು ಚೆನ್ನಾಗಿರಬೇಕಾಗತ್ತೆ, ಬಾಡಿಗಿಂತ ಮೈಂಡ್ ಆ್ಯಕ್ಚುಲಾಗಿ ಚೆನ್ನಾಗಿರಬೇಕಾಗತ್ತೆ, ನೆಕ್ಸ್ಟ್ ಮೇ ಬಿ ಬಾಡಿ ಬರುತ್ತೆ. ಸೊ ಹಾಗಾಗಿ ಮೈಂಡನ್ನ ಹೆಂಗೆ ಇಟ್ಕೊಳ್ಬೋದು ಅಂತ. ಸೊ ಅದು ನಾವು ಈ ವರ್ಕ್ ಎನ್ವೈರ್ಮೆಂಟ್ ನೋಡಿದಾಗ ಸ್ಟ್ರೆಸ್, ಪ್ರತಿಯೊಂದಕ್ಕೂ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ. ಬರೀ ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸು ಅಲ್ಲ, ಈ ಜನಗಳನ್ನು ಹ್ಯಾಂಡ್ಲ್ ಮಾಡೋದಿರ್ಬೋದು, ಟಾಕ್ಸಿಸಿಟಿ ಇರ್ಬೋದು, ನಾವು ಕೊಲೀಗ್ಸಲ್ಲಿ ಇರ್ಬೋದು, ಬಾಸ್ ಇರ್ಬೋದು, ಅಥವಾ ವರ್ಕ್ ಕಲ್ಚರ್ ಇರ್ಬೋದು. ಸೊ ಅದನ್ನು ಎಲ್ಲ ನಾವು ಒಂಥರ ಕ್ಲೀನಪ್ ಮಾಡ್ಕೊಳ್ಳೋದಕ್ಕೆ ಒಂದು ನಮ್ಮದು ಮೀ ಟೈಮ್, ನಮ್ಮದೇ ಆದ ಒಂದು ಸಮಯ ನಮಗೆ ಕೊಟ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲೂ ಕೊಟ್ಕೊಂಡು ನನಗೆ 1 hour ನನಗಾಗೆ ಒಂದು ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನೊಂದು ರೂಮಲ್ಲಿ ಬರೀ ಕಾಫಿ ಕುಡ್ಕೊಂಡು ಏನೋ ಸ್ಮೋಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತ್ರೆ ಆಗತ್ತಾ? ಇಲ್ಲ. ಸೊ ಟೈಮ್ ಕೊಡೋದಲ್ಲದೆ ಆ ಟೈಮನ್ನು ನಾನು ಎಷ್ಟು ಚೆನ್ನಾಗಿ ನನಗೆ ಒಂದು ಕಾಮ್ ಆಗೋದಕ್ಕೆ ಹೆಂಗೆ ಪ್ರಯತ್ನ ಪಡ್ತೀನಿ ಅಂದಾಗ ಆವಾಗ ಇವೆಲ್ಲ ಬರ್ತವೆ. ಈಗ ಪ್ರಾಣಾಯಾಮ, ಸೊ ಹಾಗೆ ಬ್ರೀತಿಂಗಿಂದ ನಮಗೆ ಪಾಸಿಟಿವ್ ಎಫೆಕ್ಟ್ ಇರುತ್ತೆ ನಮ್ಮ ಮೈಂಡಿಗೆ, ಈವನ್ ಹೆಲ್ತ್ ಓವರಾಲ್ ಬಾಡಿಗೂ ಕೂಡ. ಸೊ ಹಾಗಾಗಿ ಪ್ರಾಣಾಯಾಮ, ಎನಿ ಟೈಪ್ ಆಫ್ ಪ್ರಾಣಾಯಾಮ ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ತಗೊಳುತ್ತೆ. ಅದೇ ರೀತಿ ಅಟ್ಲೀಸ್ಟ್ ಮೆಡಿಟೇಷನ್, ಈಗ ನೀವು ಜನರಲ್ಲಾಗಿ ಪತಂಜಲಿ ಯೋಗ ಸೂತ್ರಾಸ್ ಅಥವಾ ರಾಜಯೋಗ ಅಂತ ನೋಡಿದ್ರೆ ಅದರಲ್ಲಿ ಮೇನಾಗಿ ಮೆಡಿಟೇಷನ್ ಬರೋ ಅಂಥದ್ದು. ಸೊ ಅದು ಒಂದು ರೀತಿ ಲಿಬರೇಷನ್ ಅಥವಾ ಮೋಕ್ಷವನ್ನು ಹುಡ್ಕೊಂಡು ಹೋದಲ್ಲಿ ಒಂದು ಪಾರ್ಟ್, ಒಂದು ಸ್ಟೆಪ್ ಅಷ್ಟೇ ಮೆಡಿಟೇಷನ್ ಇರೋದು. ಬಟ್ ಈಗ ಅದು ಸ್ವಲ್ಪ ಕಮರ್ಷಿಯಲೈಸ್ ಆಗಿ ಅದನ್ನು ಎತ್ಕೊಂಡು ಬಂದ್ಬಿಟ್ಟು ನಾವು ಈಗಿನ ಒಂದು ಲೈಫ್ ಸ್ಟೈಲ್ ಎತ್ಕೊಂಡು ಬಂದಿವಿ. ಹಾಗೆ ನೋಡೋಕೆ ಹೋದರೆ ನೀವು ರಾಜಯೋಗನ್ನೇ ಫಾಲೋ ಮಾಡ್ತೀನಿ ಅಂತ ಹೋದಾಗ ನೀವು ಇನಿಷಿಯಲ್ ಫಸ್ಟ್ ಕಪಲ್ ಆಫ್ ಸ್ಟೆಪ್ಸಲ್ಲಿ ಸುಳ್ಳು ಹೇಳಬಾರ್ದು ಅಂತಲೇ ಬರುತ್ತೆ. ಈಗ ಅಂಥವನ್ನೆಲ್ಲ ನಾವು ಯಾರು ಫಾಲೋ ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಮಾಡೋ ಅಂಥದ್ದು. ಬಟ್ ಅಟ್ಲೀಸ್ಟ್ ಆ ಮೆಡಿಟೇಷನ್ ಎತ್ಕೊಂಡು ಬಂದು ಫಾಲೋ ಮಾಡೋದು ಒಂದು ಚೂರಾದರೂ ಅದರ ಪಾಸಿಟಿವ್ ಥಿಂಗ್ ಅಂತೂ ನಿಜ. ಸೊ ಆ ಮೆಡಿಟೇಷನಿಂದ ಅಟ್ಲೀಸ್ಟ್ ಈಗ ಮೈಂಡ್ಫುಲ್ನೆಸ್ಸು ಇರ್ಬೋದು. ಈಗ ಬುದ್ಧಿಸಮಿಂದ ಮೈಂಡ್ಫುಲ್ನೆಸ್ ಎತ್ಕೊಂಡು ಬಂದರು. ಈವನ್ ನಾವು ಮೆಂಟಲ್ ಹೆಲ್ತ್ ಕೇರ್ ನೋಡಿದ್ರೆ ಈಗ ಡಿಫ್ರೆಂಟ್ ಇಂಟರ್ವೆನ್ಷನ್ನು ನಾವೇನೋ ಒಂದು ಮೆಂಟಲ್ ಇಶ್ಯೂಸ್ ಇದ್ದವರಿಗೆ ಕೂಡ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಕೂಡ ಮೈಂಡ್ಫುಲ್ನೆಸ್ ಈಗ ಪ್ರಾಪರ್ ಆಗಿಯೇ ಅದನ್ನು ಯೂಸ್ ಮಾಡೋದಕ್ಕೆ ಮಲ್ಟಿಪಲ್ ಇಯರ್ಸ್ ಆಗಿಬಿಟ್ಟಿದೆ ಅದನ್ನು ಶುರು ಮಾಡಿಬಿಟ್ಟು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಈಗ ನಮ್ಮ ಸ್ಕ್ರಿಪ್ಚರ್ಸು ಇದನ್ನೆಲ್ಲ ನೋಡಿದ್ರೆ ಈಗ ಹೇಳ್ಬೋದು, ನಾನು ಪವರ್ ಆಫ್ ನೌ ರಿಲೇಟೆಡ್ ಹೇಳ್ಕೊಳ್ಳೋದಿರ್ಬೋದು, ಈ ಕ್ಷಣಕ್ಕಾಗಿ ಇರುವುದು, ಈ ಕ್ಷಣದಷ್ಟೇ ನೀನು ಕಾನ್ಸಂಟ್ರೇಟ್ ಮಾಡಿರು ಅಂತ. ಸೊ ಮೆಡಿಟೇಷನಲ್ಲಿ ನಾವು ಅದೇ ಕಡೆಗೆ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ನಮ್ಮದು ಮೈಂಡು ಬರೀ ಪಾಸ್ಟು ಇಲ್ಲ ಫ್ಯೂಚರ್ ಕಡೆನೇ ಯೋಚಿಸ್ತಾ ಇರುತ್ತೆ. ನಾಳೆ ಏನೋ ಅನ್ನೋದು ಯೋಚಿಸ್ತಾ ಇರ್ತೀವಿ, ಇಲ್ಲ ನಿನ್ನೆದೇನೋ ಯೋಚಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಅದು ಬಿಟ್ಟು ನಮಗೆ ಎರಡು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಯಾಕಂದರೆ ನಾನು ಹಳೇದು ನಿನ್ನೆ ಆಗಿದ್ದು ನನಗೆ ಮುಗ್ದೋಗ್ಬಿಟ್ಟಿದೆ, ನನ್ನ ಕಂಟ್ರೋಲಲ್ಲಿ ನಿನ್ನೆ ಇತ್ತು. ನಾಳೆ ನನಗೆ ಇವತ್ತು ಕಂಟ್ರೋಲ್ ಇಲ್ಲ, ನಾಳೆ ಇರುತ್ತೆ. ಮೇ ಬಿ ನಾಳೆಗೆ ನಾನು ಏನೋ ಇವತ್ತೊಂದು ಇದನ್ನು ಎತ್ತಲ್ಲಿ ಇಡಬೇಕು ಅಂದರೆ ಅದು ಇವತ್ತು ನನ್ನ ಕಂಟ್ರೋಲ್ ಇರುತ್ತೆ. ಆದರೆ ನಾಳೆ ಹಿಂಗೆ ಮಾಡಿಬಿಟ್ರೆ ಏನೋ ಅನ್ನೋದು ಯೋಚಿಸ್ಕೊಂಡು ಕೂರೋಕ್ಕೆ ಸಾಧ್ಯ ಇಲ್ಲ, ಇವತ್ತು ನನ್ನ ಕಂಟ್ರೋಲ್ ಇರುತ್ತಲ್ವ. ಸೊ ಅದು ಮೆಡಿಟೇಷನಿಂದ ಅಟ್ಲೀಸ್ಟ್ ನೀವು ಆ ಕಡೆಗೆ ಅಥವಾ ಅನ್ನೆಸೆಸರಿ ಥಾಟ್ಸನ್ನು ಕಮ್ಮಿ ಮಾಡೋದಕ್ಕೆ ಅದಕ್ಕೊಂದು ಪ್ರಯತ್ನ, ಅಟ್ಲೀಸ್ಟ್ ಆ ಪ್ರಯತ್ನದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಹ್ಯಾಬಿಟ್ ಥರ ಆಗ್ಬೋದು. ಯಾಕಂದರೆ ನಾನು ಪ್ರೆಸೆಂಟಲ್ಲಿ ಇರೋಕ್ಕೆ ಪ್ರಯತ್ನ ಪಡ್ಬೋದು. ದಿನ ಒಂದು 1 hour ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೆಸ್ಫುಲ್ ಸಿಚುವೇಷನ್ಲಿದ್ದಾಗೂ ನಾವು ಓಕೆ ಸ್ಟ್ರೆಸ್ ತೊಗೋಬೇಕಾ, ನನ್ನಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ, ಆರಾಮಾಗಿರೋಣ ಅನ್ನೋದೊಂದು ಬರುತ್ತೆ. ಎಟ್ ದಿ ಸೇಮ್ ಟೈಮ್ ಆ 1 hour ನಾನು ಮೆಡಿಟೇಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಲೆವೆಲ್ಗೆ ಕಾಮ್ ಆಗೋದಕ್ಕೆ ಒಂದು ಚೂರು ನಾವು ರೆಸ್ಟ್ ಕೊಡೋದಕ್ಕೆ ಆಗತ್ತೆ. ಸೊ ಖಂಡಿತ ಅದು ಇಂಪಾರ್ಟೆಂಟು IT ಪೀಪಲಿಗಂತೂ ಅಂತ ಹೇಳ್ತೀನಿ. ಲವ್ಲಿ. ಅಂದರೆ ಇವತ್ತಿನ ದಿನದಲ್ಲಿ ಕೆಲಸ ಮತ್ತು ಒತ್ತಡ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಅದರ ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸು, ಸೆಲ್ಫ್ ಕೇರು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಟಿಪ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ವೇರ್ ವಿ ಗೋ ರಾಂಗ್, ಎಲ್ಲಿ ತಪ್ಪಾಗುತ್ತೆ ಅನ್ನೋದನ್ನು ಬಹಳ ಸರಳವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ನರೇನ್ ಅವರೇ. ಥ್ಯಾಂಕ್ ಯು.
ಸೊ ವೀಕ್ಷಕರೇ, ಬೆಂಗಳೂರು ಬಜ್ನಲ್ಲಿ ಇವತ್ತು ಒಂದು ಬಹಳ 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 ಮುಖ್ಯವಾದ ಟಾಪಿಕ್ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ಪ್ರತಿದಿನ ಕೆಲಸ ಮಾಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ, ನಾನು ಡಿಪ್ರೆಸ್ ಇದ್ದೀನಿ, ನನ್ನ ಜೀವನದಲ್ಲಿ ಬಹಳ ಕಷ್ಟ ಇದೆ ಅನ್ನೋರಿಗೆ ಖಂಡಿತ ಈ ಪಾಡ್ಕಾಸ್ಟ್ ಹೆಲ್ಪ್ ಆಗುತ್ತೆ ಅನ್ನೋ ಆಶಯದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.